ಈ ಎಂಡೋಮೆಟ್ರೋಸಿಸ್ ಅನ್ನೋ ಕಾಯಿಲೆ ದೇಹದಲ್ಲಿ ಯಾವ್ಯಾವ ಭಾಗದಲ್ಲಿ ಕಾಣಿಸ್ಕೊಳ್ಬಹುದು? ಎಂಡೋಮೆಟ್ರೋಸಿಸ್ ಏನಂತ ನಾನು ಹೇಳ್ತೀನಿ. ಫಸ್ಟು ಎಂಡೋಮೆಟ್ರೋಸಿಸ್ ಅಂದರೆ ನಾರ್ಮಲ್ ಆಗಿ ಪೀರಿಯಡ್ ಆಗಬೇಕಾದ್ರೆ ಯಾವ ಥರ ಯೂಟ್ರಸ್ಸಿಂದ ಗರ್ಭಕೋಶದಿಂದ ಯೋನಿ ಭಾಗದಿಂದ ಬಂದು ಬ್ಲೀಡಿಂಗ್ ಆಚೆ ಹೋಗುತ್ತೆ, ಅದೇ ಥರ ಯೂಟ್ರಸ್ಗೆ ಇನ್ನೂ 2 ಓಪನಿಂಗ್ ಇದೆ, ಅಂದರೆ ಟ್ಯೂಬ್ಸ್ ಅಂತ ಹೇಳ್ತೀವಿ. ಸೊ ಆ ಟ್ಯೂಬಿಂದನೂ ಈ ಬ್ಲಡ್ ಮೆನಿ ಟೈಮ್ಸ್ ಎಂತಾರೆ ಗರ್ಭಕೋಶದಿಂದ ಗರ್ಭನಾಳ ಮೂಲಕ ಪೆಲ್ವಿಸ್ ಅಂದರೆ ಮೊಟ್ಟೆ ಕೋಶ ಹತ್ರ ಇಲ್ಲ ಪೆಲ್ವಿಸ್ ಹತ್ರ ಹೋಗಿ ಇದು ಕೂತ್ಕೋಬೋದು. ಬಟ್ ಇಮ್ಯುನಿಟಿ ಚೆನ್ನಾಗಿದ್ರೆ, ನಾರ್ಮಲ್ ಹೊಡಿಸೆ ಇಮ್ಯುನಿಟಿ ಎಲ್ಲ ಕರೆಕ್ಟ್ ಇದ್ದರೆ ಯೂಶಲಿ ಈ ಬ್ಲಡ್ ಎಲ್ಲ ಕ್ಲಿಯರ್ ಆಗುತ್ತೆ. ಬಟ್ ಕೆಲವ್ರಿಗೆ ಇದೇ ಬ್ಲಡ್ ಹೋಗಿ ಅಲ್ಲಿ ಅಂಟ್ಕೋಬೋದು. ಇದು ಒನ್ ಆಫ್ ದ ರೀಸನ್. ಸೊ ಎಂಡೋಮೆಟ್ರೋಸಿಸ್ ಏನು ಈ ಕೆಟ್ಟ ಬ್ಲಡ್ ಅಂದರೆ ಯೂಟ್ರಸ್ಸಿಂದ ಯಾವ್ದು ಆಚೆ ಬರುತ್ತೋ ಆ ಬ್ಲಡ್ಡಲ್ಲಿರೋ ಸೆಲ್ಸ್ ಎಂಡೋಮೆಟ್ರಿಯಮ್ ಯಾವಾಗ ಗರ್ಭಕೋಶದಿಂದ ಆಚೆ ಹೋಗಿ ಗರ್ಭಕೋಶ ಪಕ್ಕ, ಗರ್ಭಕೋಶ ಹಿಂದೆ, ಮೊಟ್ಟೆ ಕೋಶದ ಅಕ್ಕಪಕ್ಕ, ಗರ್ಭನಾಳ ಅಕ್ಕಪಕ್ಕ ಇಲ್ಲ ಮೂತ್ರಸಂಜಿ ಹತ್ರ ಏನಾದರೂ ಅಂಟ್ಕೊಂಡು ಅಲ್ಲಿ ಬೆಳೆಯೋಕ್ಕೆ ಶುರು ಹಚ್ಕೊಂಡ್ರೆ ಅದನ್ನು ನಾವು ಎಂಡೋಮೆಟ್ರೋಸಿಸ್ ಅಂತ ಹೇಳ್ತೀವಿ.